ಇವತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಸುದ್ದಿಯನ್ನು ಹೇಳ್ತೀವಿ. 1992ರಲ್ಲಿ ಬ್ರಿಡ್ಜ್ ನಿರ್ಮಾಣಕ್ಕೆ ಅಂದು 6 ಕೋಟಿ ರೂಪಾಯಿ ಆಗಿತ್ತು. ಆದರೆ ನೇರವಾಗಿ ಸರ್ಕಾರ ಒಂದು ಪ್ರಾಜೆಕ್ಟನ್ನೇ ಕ್ಯಾನ್ಸಲ್ ಮಾಡಿಬಿಡ್ತು. ಈಗ ಅದಕ್ಕೆ 5,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಹೀಗಾಗಿ ಈಗ ಸರ್ಕಾರವೇ ಟೆನ್ಷನ್ ಆಗಿ ಕೂತ್ಕೊಂಡಿದೆ. ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಸೇತುವೆ ಕುಸಿದು ಬೀಳುತ್ತೆ. ಆರು ಕೋಟಿನ ತೆಗೆದುಕೊಂಡು ಹೋಗಿ 5,000 ಕೋಟಿ ಕೊಡಬೇಕು ಅಂದಾಗ ಯಾರ ತಲೆ ಒಡೆದು ಹಣ ತರಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಇದು ಅರಮನೆ ಮೈದಾನದ ಟಿಡಿಆರ್ ಪರಿಹಾರಕ್ಕಿಂತಲೂ ದೊಡ್ಡ ಕೇಸ್. 6 ಕೋಟಿ ಸೇತುವೆಗೆ 5,000 ಕೋಟಿ ಪರಿಹಾರ ಕೇಳುತ್ತಿರುವ ಭೂಪ. ಮೂಗಿಗಿಂತ ಮೂಗುತಿ ಭಾರ ಎನ್ನೋ ಹಾಗೆ ಇಲ್ಲೊಂದು ಘಟನೆ ಇಡೀ ಸರ್ಕಾರಿ ವ್ಯವಸ್ಥೆಯೇ ದಂಗು ಬೀಳುವಂತೆ ಮಾಡಿದೆ. ಆಡಳಿತ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಲ್ಲೊಂದು ಪ್ರಸಂಗ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ಹೌದು, 6 ಕೋಟಿ ಕಾಮಗಾರಿಗೆ 5,000 ಕೋಟಿ ಪರಿಹಾರ ಕೇಳುತ್ತಿರುವ ಗುತ್ತಿಗೆದಾರನ ಬಗ್ಗೆ ಇಲ್ಲೊಂದು ಸ್ಟೋರಿ ಇದೆ. ಅರಮನೆ ಮೈದಾನದ ಟಿಡಿಆರ್ ಪರಿಹಾರಕ್ಕಿಂತಲೂ ಕೂಡ ದೊಡ್ಡ ಪ್ರಕರಣ ಈಗ ಬಹಿರಂಗವಾಗಿದೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ತೂಗು ಸೇತುವೆ ಕಾಮಗಾರಿ ನಷ್ಟ ಪರಿಹಾರ ಸಂಬಂಧ ಗುತ್ತಿಗೆದಾರರೊಬ್ಬರು ಸರ್ಕಾರಕ್ಕೆ ಸಡ್ಡು ಹೊಡೆದ ಪರಿಣಾಮ ಇದೀಗ ಮುಖ್ಯ ಕಾರ್ಯದರ್ಶಿಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. 6 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ 5,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬೇಡಿಕೆ ಇಟ್ಟ ವಿಶೇಷ ಪ್ರಕರಣ ಇದು. ತೂಗು ಸೇತುವೆ ಕಾಮಗಾರಿ ನಷ್ಟ ಪರಿಹಾರ ವಿಚಾರದಲ್ಲಿ ಹೊರ ರಾಜ್ಯದ ಗುತ್ತಿಗೆದಾರರೊಂದಿಗೆ ಕಾನೂನು ಸಂಘರ್ಷ ಎದುರಾಗಿದ್ದು 5,219 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಅವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಗುತ್ತಿಗೆದಾರನ ವರಸೆ ಕಂಡು ಕಂಗಾಲಾದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮಧ್ಯಸ್ಥಿಕೆ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಿಫಾರಸು ಮಾಡಿದೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ತೂಗು ಸೇತುವೆ ಕುಸಿತದ ಪ್ರಕರಣದಲ್ಲಿ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ 5,000 ಕೋಟಿ ರೂಪಾಯಿ ಪರಿಹಾರಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಇದೀಗ ಕುತೂಹಲದ ಘಟ್ಟ ತಲುಪಿದೆ. ಒಂದು ಸಣ್ಣ ಕಾಮಗಾರಿಗೆ ಭಾರಿ ಪರಿಹಾರದ ಬೇಡಿಕೆಯಿಂದ ಸರ್ಕಾರಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಲೆಕ್ಕಪತ್ರ ಸಮಿತಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆಗೆ ಶಿಫಾರಸು ಮಾಡಿದೆ. ಇದೀಗ ಪ್ರಕರಣ ಸರ್ಕಾರದ ಲೆಕ್ಕಪತ್ರ ಸಮಿತಿ ಎದುರಿಗೆ ಬಂದಿದ್ದು ಇಡೀ ಪ್ರಕರಣ ನೋಡಿ ಸಮಿತಿ ಸದಸ್ಯರು ದಿಗ್ಭ್ರಮೆಗೊಂಡಿದ್ದಾರೆ. ಇದು ನಮ್ಮ ಕಮಿಟಿನಲ್ಲಿ ಬಂದಾಗ ನಾವು ಸಹ ಚರ್ಚೆ ಮಾಡಿ ಅದನ್ನು ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತು PWD ಮಿನಿಸ್ಟ್ರು, ಮುಖ್ಯ ಸಚಿವರು, ಇದು ಅರೆಸ್ಟ್ ವಾರೆಂಟ್ ಯಾರ ಮೇಲಿದೆ? ಸರ್ಕಾರದ ಚೀಫ್ ಸೆಕ್ರೆಟರಿ ಅವ್ರ ಮೇಲಿದೆ, PWD ಸೆಕ್ರೆಟರಿ ಮೇಲಿದೆ. ಅಂದರೆ ಆ ಕಂಟ್ರಾಕ್ಟ್ರಿಗೆ 5 ಕೋಟಿ ಕಂಟ್ರಾಕ್ಟ್ ಮಾಡೋರಿಗೆ ಎಷ್ಟು ಧೈರ್ಯ ಬೇಕು ನೋಡಿ. ಆದ್ದರಿಂದ ಇದು ನ್ಯಾಯಾಂಗದ ಮುಂದೆ ಮತ್ತು ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಈ ಮಟ್ಟಕ್ಕೆ ಹೋದಾಗ ಜನ ನಮ್ಮನ್ನೇ ಒಂಥರ ಸಂಶಯಾಸ್ಪದವಾಗಿ ನೋಡ್ತಾರೆ. ಆದರೆ ಇದ್ರ ಬಗ್ಗೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು PWD ಮಂತ್ರಿಗಳನ್ನು ಕರೆದು, ಚೀಫ್ ಸೆಕ್ರೆಟರಿ PWD ಸೆಕ್ರೆಟರಿನ ಕರೆದು ಆದಷ್ಟು ಬೇಗ ಏನಾದರೂ ನಿರ್ಣಯ ತೆಗೆದುಕೊಳ್ತಾರೆ. ಎಲ್ಲಿ ಈ ಥರ ಕ್ರಿಮಿನಲ್ ಅಫೆನ್ಸಸ್ ಆಗಿದೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಈಗಾಗಲೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲೂ ಹೇಳಿದ್ದೀನಿ, ಮುಂದೂ ಸಹ ಹೇಳ್ತೀನಿ. ಈ ಪ್ರಕರಣದಲ್ಲಿ ಗುತ್ತಿಗೆದಾರನ ವಿರುದ್ಧ ಪೊಲೀಸ್ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ. ಆತನಿಂದ ನಷ್ಟ ಪರಿಹಾರ ಕೂಡ ಸರ್ಕಾರದಿಂದ ವಸೂಲಿ ಮಾಡಲು ಸಾಧ್ಯವಾಗಿಲ್ಲ. ಇದರ ನಡುವೆ 5,219 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಕೋರ್ಟ್ ಮೆಟ್ಟಿಲೇರಿದ್ದಾನೆ ಗುತ್ತಿಗೆದಾರ BV ರೆಡ್ಡಿ. ಹೀಗಾಗಿ ಮುಖ್ಯಮಂತ್ರಿ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಸಬೇಕು ಅಂತ ಲೆಕ್ಕಪತ್ರ ಸಮಿತಿ ಶಿಫಾರಸು ಮಾಡಿದೆ. ಗೃಹ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರ ನೇತೃತ್ವದಲ್ಲಿ ಸಿಎಂ ಸಭೆ ನಡೆಸಲು ಲೆಕ್ಕಪತ್ರ ಸಮಿತಿ ಸಿಎಂ ಕಚೇರಿಗೆ ಕಡತ ಮಂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.